ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ನಾವೇನು ಇವತ್ತಿನ ದಿವಸ ಮಾಕರಹಳ್ಳಿ ಗ್ರಾಮದಲ್ಲಿ ವಿದ್ಯಾ ಸಂಕಲ್ಪ ಸೇವಾ ಟ್ರಸ್ಟನ್ನು ಪ್ರಾರಂಭಿಸಿದ್ದೇವೆ. ನಾವು ಪ್ರಾರಂಭಿಸಲು ಮೂಲ ಉದ್ದೇಶ ಎಂದರೆ ನಮ್ಮ ರಾಜ್ಯದಲ್ಲಿ ಬಡವರು, ದೀನದಲಿತರು, ಕೂಲಿ ಕಾರ್ಮಿಕರ ಮಕ್ಕಳು ಇಂಥವರನ್ನು ಗುರುತಿಸಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಅದೇ ರೀತಿ ಈ ಸಂಸ್ಥೆ ಯಾವುದೇ ಒಂದು ಜಾತಿ, ಧರ್ಮ, ಇನ್ನಿತರ ಸಂಘ ಸಂಸ್ಥೆಗಳ ಪರ ಇರುವುದಿಲ್ಲ. ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಲು ಹಮ್ಮಿಕೊಂಡಿರುವ ಒಂದು ಹೆಮ್ಮೆಯ ಸಂಸ್ಥೆ ಅಂದರೆ ಅದು ವಿದ್ಯಾ ಸಂಕಲ್ಪ ಸೇವಾ ಟ್ರಸ್ಟ್. ಮತ್ತು ಈ ನಾಡಿನ ಹೆಮ್ಮೆಯ ಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅವರು ಎಷ್ಟೋ ಬಡವರಿಗೆ ಸಹಾಯ ಮಾಡಿ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇವೆಲ್ಲವನ್ನು ನಡೆಸುತ್ತಾ ಬಂದಿದ್ದರು. ಈಗ ನಾವು ಅವರ ದಾರಿಯಲ್ಲೇ ನಡೆದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ವಿದ್ಯಾ ಸಂಕಲ್ಪ ಸೇವಾ ಟ್ರಸ್ಟನ್ನು ಪ್ರಾರಂಭ ಮಾಡಿ ನಮ್ಮ ಕರೆದ ಸಹಾಯವನ್ನು ಬಡವರಿಗೆ ಮಾಡುತ್ತಿದ್ದೇವೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುತ್ತಿದ್ದೇವೆ. ಸಮಾಜದ ಪ್ರತಿಯೊಬ್ಬ ಪ್ರಜೆಯು ಶಿಕ್ಷಣ ಪಡೆದು ತನ್ನ ಸ್ವಯಂ ಅಭಿವೃದ್ಧಿಯ ಜೊತೆಗೆ ಸಮಾಜದ ಒಳಿತಿಗಾಗಿ ಹೋರಾಟ ಮಾಡಲು ಶಿಕ್ಷಣ ಅತಿ ಅವಶ್ಯಕತೆ. ಇಂತಹ ಅದ್ಭುತ ಶಿಕ್ಷಣದ ಏಳಿಗೆಗಾಗಿ ಹುಟ್ಟಿಕೊಂಡಿರುವ ಟ್ರಸ್ಟ್ ಅಥವಾ ಸಂಸ್ಥೆಯೇ ವಿದ್ಯಾ ಸಂಕಲ್ಪ ಸೇವಾ ಟ್ರಸ್ಟ್. ಈಗಾಗಲೇ ನಾವು ಎಲ್ಲ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾ ಎಲ್ಲ ನೋಟ್ಬುಕ್ ವಿತರಣೆ, ಕಲಿಕಾ ಸಾಮಗ್ರಿಗಳ ವಿತರಣೆಯನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸಿ ಈ ಮುಂದಿನ ಮಕ್ಕಳ ಪೀಳಿಗೆಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿಕ್ಷಣಕ್ಕೆ ಅತಿ ಹೆಚ್ಚಾದ ಒತ್ತನ್ನು ಕೊಟ್ಟು ಈ ದೇಶವನ್ನು ಮುಂದುವರಿಸೋಣ. ಎಲ್ಲ ಮಕ್ಕಳ ಬದುಕಿಗೆ ನಾವು ದಾರಿದೀಪವಾಗೋಣ. ದಯವಿಟ್ಟು ನೀವು ನಮ್ಮ ಜೊತೆ ಕೈಗೊಳಿಸುವ ಬಗ್ಗೆ ತಮ್ಮಲ್ಲಿ ಪ್ರೀತಿಯ ಮನವಿ. ನಮಸ್ಕಾರ.